ರಾಜ್ಕುಮಾರ್ ಅವ್ರನ್ನ ಸ್ಟುಡಿಯೋ ಯಾಕೆ ಕಟ್ಟಲಿಲ್ಲ ಅಂತ ಕೇಳೋದಲ್ಲ. ರಾಜ್ಕುಮಾರ್ ಸ್ಟುಡಿಯೋ ಕಟ್ಟಲಿಲ್ಲ, ಆದರೆ ಮನಸ್ಸುಗಳನ್ನು ಕಟ್ಟಿದರು. ಅವರು ಕಟ್ಟಡಗಳನ್ನು ಕಟ್ಟಲಿಲ್ಲ, ಕನ್ನಡವನ್ನು ಕಟ್ಟಿದರು ಅವರು. ಅದು ರಾಜ್ಕುಮಾರ್. ಇಲ್ಲಿ ಬಂದಿರುವಂಥ ಅನೇಕರಿಗೆ ನಾವು ಈ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಯಾಕೆ ಏರ್ಪಡಿಸ್ತಿದ್ದೀವಿ ಅನ್ನೋ ವಿಷಯ ಈಗಾಗಲೇ ಗೊತ್ತಿದೆ. ಆದರೂ ಹೊಸದಾಗಿ ಬಂದಿರುವಂಥ ಅನೇಕರು ಇರೋ ಕಾರಣದಿಂದ ಪ್ರತಿ ಸಾರಿ ನಾನು ಕಂಠಪಾಠ ಮಾಡಿ ಕೆಲವು ಮಾತುಗಳನ್ನು ಹೇಳಬೇಕಾದಂಥ ಒಂದು ಅನಿವಾರ್ಯ ಇರುತ್ತೆ. ಈಗಾಗಲೇ ನಮ್ಮ ಸ್ನೇಹಿತರು ಹೇಳಿದಾಗೆ ವರದರಾಜು ಅವರು ನಿಧನರಾದ ಸಂದರ್ಭದಲ್ಲಿ ನಾವು ಗೆಳೆಯರು, ನಾನು ರುಕೋಜಿ ಮುಂತಾದಂಥ ಗೆಳೆಯರು ಸೇರಿ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಇದೇ ಸಭಾಂಗಣದಲ್ಲಿ ಏರ್ಪಡಿಸಿದ್ವಿ. ಆಗ ನಮಗನ್ನಿಸ್ತು, ನಾವು ಪ್ರತಿ ವರ್ಷ ಏನಾದರೂ ಒಂದು ಕಾರ್ಯಕ್ರಮ ಮಾಡೋದ್ರ ಮುಖಾಂತರವಾಗಿ ವರದರಾಜು ಅವರ ಕೊಡುಗೆಯನ್ನು ನಾವು ಸ್ಮರಿಸಬೇಕು. ವರದರಾಜು ಅವರ ಕೊಡುಗೆಯನ್ನು ಸ್ಮರಿಸೋದು ಅಂದರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರ ಕೊಡುಗೆಯನ್ನು ಸ್ಮರಿಸಿದಂತೆಯೇ. ವರದರಾಜ್ ಅನ್ನೋದ್ರಲ್ಲಿ ರಾಜ್ ಅನ್ನೋದು ಇದ್ದೇ ಇದೆ. ಹಾಗಾಗಿ ಇಬ್ಬರನ್ನೂ ಏಕಕಾಲಕ್ಕೆ ಅವರ ಕೊಡುಗೆಯನ್ನು ಸ್ಮರಿಸ್ತಕ್ಕಂಥ, ಆ ಮುಖಾಂತರವಾಗಿ ಕನ್ನಡ ಚಿತ್ರರಂಗದ ವಿಶೇಷತೆಯನ್ನು ಹೇಳ್ತಾ ಹೋಗಬೇಕು ಅನ್ನೋಂಥ ತೀರ್ಮಾನಕ್ಕೆ ಬಂದ್ವಿ ನಾವು. ಅದರ ಫಲವಾಗಿ ನಾವೇನು ಮಾಡಿದ್ವಿ, ಅವತ್ತು ಶಿವರಾಜ್ ಕುಮಾರ್ ಅವರು ಸಭೆಯಲ್ಲಿದ್ದರು. ಅವರ ಜೊತೆ ಚರ್ಚೆ ಮಾಡಿ ನಾನು ಅಲ್ಲಿಯೇ ನಮ್ಮ ಸ್ನೇಹಿತರ ಪರವಾಗಿ ಪ್ರಕಟಣೆ ಹೊರಡಿಸಿದ್ವಿ. ರಾಜ್ಕುಮಾರ್ ಮತ್ತು ವರದರಾಜು ಅವರು ಮೂಲತಃ ರಂಗಭೂಮಿಯಿಂದ ಬಂದವರು, ಆನಂತರ ಚಲನಚಿತ್ರ ಕ್ಷೇತ್ರವನ್ನು ಪ್ರವೇಶ ಮಾಡಿದಂಥವರು. ಹಾಗಾಗಿ ಎರಡೂ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಪ್ರತಿ ವರ್ಷ ಇಬ್ಬರಿಗೆ ಪ್ರಶಸ್ತಿಯನ್ನು ಕೊಡಬೇಕು ಅನ್ನೋ ಒಂದು ತೀರ್ಮಾನವನ್ನು ಅಲ್ಲಿ ಪ್ರಕಟಿಸಿ, ಇನ್ನೊಂದು ತೀರ್ಮಾನವನ್ನು ಹೇಳಿದ್ವಿ. ಅದನ್ನು ದಯವಿಟ್ಟು ಯಾರು ಅಹಂಕಾರದ ಮಾತು ಅಂತ ತಿಳ್ಕೊಬಾರ್ದು. ಆದರೆ ರಾಜ್ ಕುಟುಂಬದಿಂದ ನಾವು ಒಂದು ಪೈಸೆಯನ್ನು ತೆಗೆದುಕೊಳ್ಳದೆ ನಾವು ಪ್ರೀತಿಯಿಂದ ಮಾಡ್ತೇವೆ ಅಂತಲೇ ನಾವು ಪ್ರಕಟಿಸಿದ್ವಿ. ಅದರ ಪ್ರಕಾರವೇ ನಾವು ನಡ್ಕೊಂಡು ಬಂದಿದ್ದೀವಿ ಇಲ್ಲಿವರೆಗೆ. ಅದರ ಜೊತೆಗೆ ರಾಜ್ಕುಮಾರ್ ಕುಟುಂಬದವರು ಶಿವರಾಜ್ ಕುಮಾರ್ ಅವರು ಬಂದಾಗ ಅವರೇ ಸ್ವತಃ ಪ್ರಶಸ್ತಿ ಪುರಸ್ಕೃತರಿಗೆ ಹಣವನ್ನು ಕೊಡ್ತಾ ಬಂದಿದ್ದಾರೆ. ಹಾಗೆ ವರದರಾಜು ಅವರ ಪುತ್ರಿಯರು ಬಂದಾಗ ಅವರೇ ಸ್ವತಃ ಕೈಯಿಂದ ಅವರ ಪ್ರಶಸ್ತಿ ಪಡೆದಂಥವರಿಗೆ ಒಂದಷ್ಟು ಹಣವನ್ನು ಕೊಡ್ತಾ ಬಂದಿದ್ದಾರೆ. ಹೀಗಾಗಿ ಒಂದು ರೀತಿ ಇದು ಒಂದು ರಾಜ್ಕುಮಾರ್ ಕುಟುಂಬದ ಕಾರ್ಯಕ್ರಮ ಥರ ನಡೆಯುತ್ತೆ. ಆದರೆ ಕನ್ನಡ ಚಲನಚಿತ್ರರಂಗವನ್ನು ಪ್ರತಿನಿಧಿಸುವ ಒಂದು ಸಮಾರಂಭ ಇದು ಸಾಂಕೇತಿಕವಾದ ಒಂದು ಸಮಾರಂಭ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇದು ಪ್ರಾರಂಭವಾದ ಬಗೆ. ನಮ್ಮ ಆಯ್ಕೆ ಹೇಗಿರುತ್ತೆ ಅಂದರೆ, ವರದರಾಜು ಅವರು ಮುಂದೆ ನಿಂತವರಲ್ಲ, ತೆರೆಯ ಮೇಲೆ ಬಂದವರಲ್ಲ, ಅದೇ ರೀತಿಯಲ್ಲಿ ಸಾರ್ವಜನಿಕ ಬದುಕಿನಲ್ಲಿ ಹೆಚ್ಚು ಹೆಚ್ಚು ಕಾಣಿಸ್ಕೊಂಡಂಥವರಲ್ಲ. ಅವರು ಹಿನ್ನೆಲೆ ಇದ್ದು ಕೆಲಸ ಮಾಡಿದಂಥವರು. ಅದನ್ನು ಸಂಕೇತವಾಗಿ ಇಟ್ಟುಕೊಂಡು ಯಾರು ಕನ್ನಡ ಚಿತ್ರರಂಗಕ್ಕೆ, ರಂಗಭೂಮಿಗೆ ದುಡಿದು ಸಾಧಕರಾಗಿ ಈಗ ಹಿನ್ನೆಲೆಗೆ ಸರಿದಿದ್ದಾರೆ ಅಂತ ಭಾವಿಸಲಾಗ್ತಿದೆಯೋ ಅಂಥವರನ್ನೇ ಗುರುತಿಸಿ ನಾವು ಪ್ರಶಸ್ತಿಯನ್ನು ಕೊಡಬೇಕು ಅಂತ ಅಂದುಕೊಂಡು ಇದು 18ನೇ ವರ್ಷ. 18 ವರ್ಷದವರೆಗೆ ನಿರಂತರವಾಗಿ ನಾವು ಮಾಡ್ತಾ ಬಂದಿದ್ದೇವೆ. ಇದು ಏನು ತೋರಿಸುತ್ತೆ ಅಂದರೆ, ನಿಮ್ಮ ಪ್ರೀತಿಯನ್ನು ತೋರಿಸುತ್ತೆ, ನಾವು ಅವರ ಬಗ್ಗೆ ಇಟ್ಕೊಂಡಿರೋ ಪ್ರೀತಿಯನ್ನು ತೋರಿಸುತ್ತೆ. ಹಾಗಾಗಿ ಈ ಕಾರ್ಯಕ್ರಮ ಈ ಥರ ನಡ್ಕೊಂಡು ಬಂದಿದೆ. ವರದರಾಜು ಅವರ ವಿಶೇಷ ಏನು ಅಂತ ಯೋಚನೆ ಮಾಡಿದರೆ, ರಾಜ್ಕುಮಾರ್ ಕುಟುಂಬದ ಎಲ್ಲ ಚಿತ್ರಕಥೆಗಳ ನಿರೂಪಣೆಯಲ್ಲಿ ವರದರಾಜ್ ಅವರ ಪಾತ್ರ ಬಹಳ ದೊಡ್ಡದು. ಅದೆಲ್ಲರಿಗೂ ಗೊತ್ತಿದೆ. ಅದು ಡಾಕ್ಟರ್ ರಾಜ್ಕುಮಾರ್ ಅವರಾಗಿರ್ಬೋದು, ಶಿವರಾಜ್ ಕುಮಾರ್ ಆಗಿರ್ಬೋದು, ರಾಘವೇಂದ್ರ ರಾಜ್ಕುಮಾರ್ ಆಗಿರ್ಬೋದು, ಪುನೀತ್ ಆಗಿರ್ಬೋದು, ಎಲ್ಲರ ಚಿತ್ರಕಥೆಗಳಲ್ಲಿಯೂ ಸಹ ವರದರಾಜು ಅವರ ಒಂದು ವಿವೇಕ ಕೆಲಸ ಮಾಡ್ತಾ ಬಂದಿದೆ. ಅದಷ್ಟೇ ಆಗಿದ್ದರೆ ಅದು ಕುಟುಂಬಕ್ಕಷ್ಟೇ ಸೀಮಿತವಾಗಿರ್ತಾ ಇತ್ತು. ಅದಷ್ಟೇ ಅಲ್ಲ, ರಾಜ್ಕುಮಾರ್ ಅವರಿಗೆ ಸಂಬಂಧಪಟ್ಟಂಥವರು, ವರದರಾಜು ಅವರ ಸ್ನೇಹಿತರು ಯಾರಾದರೂ ಸಿನಿಮಾ ಮಾಡಿದಂತಹ ಸಂದರ್ಭದಲ್ಲಿ ಅವರ ಜೊತೆಯಲ್ಲಿ ಕೂತು ಸಹ ಚರ್ಚೆ ಮಾಡಿ ಅಂಥ ಚಿತ್ರಕಥೆಗಳಿಗೆ ತಮ್ಮದೇ ಆದಂಥ ಒಂದು ಆಲೋಚನೆಯನ್ನು, ಚಿಂತನೆಯನ್ನು ಕೊಡಮಾಡಿದಂಥವ್ರು ವರದರಾಜು ಅವರಾಗಿದ್ದರು. ಹಾಗಾಗಿ ವರದರಾಜು ಅವರ ಕೊಡುಗೆ ಇದೆಯಲ್ಲ, ಅದು ಕೇವಲ ರಾಜ್ಕುಮಾರ್ ಕುಟುಂಬಕ್ಕೆ ಸಂಬಂಧಪಟ್ಟದ್ದಲ್ಲ, ಅವರು ಒಟ್ಟು ಸ್ನೇಹ ವಲಯಕ್ಕೆ ಸಂಬಂಧಪಟ್ಟದ್ದು. ರಾಜ್ಕುಮಾರ್ ಅವರ ಚಿತ್ರಗಳಿಗೆ ಅನೇಕರು ನಿರ್ದೇಶಕರಾಗೋದಕ್ಕೆ ಕಾರಣರಾದಂಥವ್ರು ವರದರಾಜು ಅವರು. ಅವರನ್ನು ಮೊದಲು ಕೇಳಬೇಕಾಗಿತ್ತು. ನಿರ್ಮಾಪಕರಾಗೋದಕ್ಕೆ ಕಾರಣರಾದಂಥವರು ವರದರಾಜು ಅವರು. ಹೀಗಾಗಿ ಕನ್ನಡ ಚಿತ್ರರಂಗದ
ಒಟ್ಟು ಮುಖ್ಯವಾಹಿನಿ ಸಿನಿಮಾಗಳ ವಲಯದಲ್ಲಿ ವರದರಾಜು ಅವರ ಕೊಡುಗೆ ಬಹಳ ದೊಡ್ಡದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅವ್ರಿಗೊಂದು ವಿಶೇಷವಾದ ವಿವೇಕ ಇತ್ತು. ಆ ವಿವೇಕ ಯಾವುದು ಅಂದರೆ ಪ್ರೇಕ್ಷಕ ಕೇಂದ್ರಿತವಾದ ವಿವೇಕ. ಒಂದು ಚಿತ್ರಕಥೆ ಇರಬೇಕಾದ್ರೆ ಜನಕ್ಕೆ ತಲುಪಬೇಕು. ಆ ಜನ ಇದರ ಪ್ರೇಕ್ಷಕ ಏನನ್ನು ಬಯಸ್ಬೋದು ಅಂದರೆ ಪ್ರೇಕ್ಷಕ ಏನನ್ನೋ ಬಯಸ್ತೇನೆ ಅಂತೇಳಿ ಇವತ್ತು ಏನೇನೋ ಕೊಡ್ತಿರ್ತಾರೆ, ಅದಲ್ಲ ಅದು. ಏಕೆಂದರೆ ಪ್ರೇಕ್ಷಕ ಬಯಸ್ತಿದ್ದಾನೆ ಆದ್ದರಿಂದ ನಾವು ಕೊಡ್ತೀವಿ. ಹೋಗ್ಬಿಟ್ಟು ನೀವು ಭಾಳ ಕೆಟ್ಟ ದೃಶ್ಯಗಳನ್ನು ಹಾಕಿ ಅಂದರೆ ಯಾವ ಕನ್ನಡ ಪ್ರೇಕ್ಷಕರು ಯಾವ ನಿರ್ಮಾಪಕರ ಮನೆ ಮುಂದೇನೂ ಧರಣಿ ಕೂತಿಲ್ಲ ಇಲ್ಲಿವರೆಗೆ. ಆದರೆ ಆಗಂತ್ಕೊಂಡು ಕೊಡೋದು ಬೇರೆ. ಆದರೆ ಸದಭಿರುಚಿಗೆ ಪೂರಕವಾಗಿರತಕ್ಕಂತಹ ಸಂವೇದನಾಶೀಲವಾಗಿರ್ತಕ್ಕಂತಹ ಮುಖ್ಯವಾಹಿನಿ ಸಿನಿಮಾಗಳ ಚೌಕಟ್ಟಿಗೆ ಹೊಂದುವಂತಹ ಅಂತಹ ವಸ್ತುವೊಂದನ್ನು ನಿರೂಪಿಸುವ ಕ್ರಮ ಹೇಗಿರಬೇಕು, ಅಂಥ ಪ್ರೇಕ್ಷಕರನ್ನು ಹೇಗೆ ತಲುಪಬೇಕು, ಅಂಥ ಪ್ರೇಕ್ಷಕ ಕೇಂದ್ರಿತವಾದಂತಹ ವಿವೇಕ ವರದರಾಜು ಅವರಿಗಿತ್ತು. ರಾಜ್ಕುಮಾರ್ ಅವರು ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಕಸ್ತೂರಿ ನಿವಾಸ ಸಿನಿಮಾ ಮಾಡಿದ ಸಂದರ್ಭದಲ್ಲಿ ಮೊದಲ ಪ್ರದರ್ಶನ ಮಾಡಿದಾಗ ಅಲ್ಲಿರೋರೆಲ್ಲ ಇಲ್ಲಿ ರಾಜ್ಕುಮಾರ್ ಅವರ ಪಾತ್ರ ನಿಧನ ಹೊಂದುತ್ತೆ, ಇದು ಖಂಡಿತ ಯಶಸ್ವಿ ಆಗಲ್ಲ ಅಂತ ಹೇಳ್ತಾ ಇದ್ರಂತೆ. ಅದಕ್ಕೆ ವರದರಾಜು ಅವರು ಬಂದಿರಲಿಲ್ಲ. ಆಮೇಲೆ ಇವ್ರು ಹೋಗಿ ವರದರಾಜು ಅವ್ರ ಹತ್ರ ಅಲ್ಲಿ ಬಂದ ಅಭಿಪ್ರಾಯವನ್ನು ಡಾಕ್ಟರ್ ರಾಜ್ಕುಮಾರ್ ಅವ್ರು ಹೇಳ್ತಾರೆ. ವರದರಾಜು ಅವರು ಆ ಸಿನಿಮಾ ನೋಡಿದ್ದಾದ್ಮೇಲೆ ನೀನೇನು ಯೋಚನೆ ಮಾಡಬೇಡ ಅಣ್ಣ, ಇದು ಖಂಡಿತ ಕಡೆ ಪಕ್ಷ 100 ದಿನ ಓಡುತ್ತೆ ಅಂತ ಹೇಳ್ತಾರೆ. ಇವತ್ತು ಕಸ್ತೂರಿ ನಿವಾಸವನ್ನು ನಾವು ಜ್ಞಾಪಿಸ್ಕೋತೇವೆ. ಕಸ್ತೂರಿ ನಿವಾಸದ ಛಾಯೆ ಇರುವ ರಾಜ್ಕುಮಾರ ಸಿನಿಮಾ ಪುನೀತ್ ಅವ್ರದ್ದು ಯಶಸ್ವಿ ಆಗುತ್ತೆ. ಅಲ್ಲಿ ಕಸ್ತೂರಿ ನಿವಾಸದ ಛಾಯೆ ಇದೆ, ಅದನ್ನು ಗಮನಿಸಬೇಕು ನೀವು. ಹಾಗಾಗಿ ಇದು ವರದರಾಜು ಅವರ ಒಂದು ಪ್ರೇಕ್ಷಕ ಕೇಂದ್ರಿತವಾದಂತಹ ವಿವೇಕ. ಅದು ಅಂಥದ್ದೊಂದು ವಿವೇಕವನ್ನು, ಒಂದು ಕನ್ನಡ ಸಿನಿಮಾದ ವಿವೇಕವನ್ನು ತಮ್ಮೊಳಗಡೆ ಇಟ್ಕೊಂಡು ಅದನ್ನು ವಿಸ್ತರಿಸಿದವರು ಅವರು. ಜೊತೆಗೆ ರಾಜ್ಕುಮಾರ್ ಅವರ ಸಾರ್ವಜನಿಕ ಬದುಕಿದೆಯಲ್ಲ, ಸಿನಿಮಾ ಬದುಕಿಗೆ ಅನೇಕರು ಸಹಾಯ ಮಾಡಿದ್ದಾರೆ. ಚಿನ್ನೇಗೌಡರು ವಜ್ರೇಶ್ವರಿ ನೋಡ್ಕೊಂಡಿದ್ದಾರೆ, ಪಾರ್ವತಮ್ಮನವ್ರು ನೋಡ್ಕೊಂಡಿದ್ದಾರೆ, ಇತ್ಯಾದಿ ಎಲ್ಲ ಇದ್ದಾರೆ. ಆದರೆ ಸಾರ್ವಜನಿಕ ಬದುಕಿನ ಒಳಗಡೆ ಕೆಲವು ಕಠಿಣವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಿ ಬಂದಾಗ ನನ್ನ ತಿಳುವಳಿಕೆ ಸರಿ ಇದ್ದರೆ ಅವರು ವರದರಾಜು ಅವರ ಸಲಹೆಯನ್ನು ಪಡಿತಾ ಇದ್ರು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅದೂ ಸಹ ಬಹಳ ಮುಖ್ಯವಾದ್ದು ಅಂತಲೇ ನಾನು ಅಂದ್ಕೊಂಡಿದ್ದೇನೆ. ಹಾಗಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರಗಳಷ್ಟೇ ಅಲ್ಲ, ಅವರ ಕುಟುಂಬದ ಚಿತ್ರಗಳಷ್ಟೇ ಅಲ್ಲ, ಅವರ ಸ್ನೇಹಿತರ ಚಿತ್ರಗಳು ಒಟ್ಟು ಕನ್ನಡದ ಚಿತ್ರರಂಗಕ್ಕೆ ಒಂದು ಸದಭಿರುಚಿಯ 100 ಚಿತ್ರಗಳನ್ನು ಕೊಡುವುದರಲ್ಲಿ ಅವರ ವಿವೇಕ ಕೆಲಸ ಮಾಡಿದೆ ಅನ್ನೋದು ಬಹಳ ಮುಖ್ಯ. ಅದನ್ನು ಇಲ್ಲಿ ನಾವು ಸ್ಮರಿಸ್ತಾ ಇದ್ದೇವೆ. ಹಾಗೆ ರಾಜ್ಕುಮಾರ್ ಅವರ ಸಾರ್ವಜನಿಕ ಬದುಕನ್ನು ಕುರಿತು ಹೇಳಿ ರಾಜ್ಕುಮಾರ್ ಕೊಡುಗೆ ನಾವು ಇಲ್ಲಿ ಕೇವಲ ವರದರಾಜು ಅವರನ್ನಷ್ಟೇ ಸ್ಮರಿಸ್ತಾ ಇಲ್ಲ. ಇವತ್ತೇ ಈ ದಿನವೇ ವರದರಾಜು ಅವರು ನಮ್ಮಿಂದ ಕಣ್ಮರೆಯಾದದ್ದು. ಫೆಬ್ರವರಿ 8ನೇ ತಾರೀಕು ಕಣ್ಮರೆಯಾದದ್ದು. ಅವರಿಬ್ಬರ ಸಂಬಂಧ ಹೇಗಿತ್ತು ಅಂದರೆ, ಅವರು ನಿಧನರಾದ ಸಂದರ್ಭದಲ್ಲಿ ನಾನು ನನ್ನ ಸ್ನೇಹಿತರು ಅವ್ರ ಮನೆಗೆ ಹೋದಾಗ ಒಂದು ಮಾತನ್ನು ಹೇಳಿದರು ದುಃಖದಿಂದ. ನಾನು ಇನ್ಯಾರ ಜೊತೆ ಮಾತಾಡಲಿ ಸಾರ್ ಅಂದರು. ಅಂದರೆ ಇದೊಂದು ಸಾಲು ಅವರಿಬ್ಬರ ನಡುವೆ ಇದ್ದಂತಹ ನಿಜವಾದ ಸಂಬಂಧವನ್ನು, ನೀನು ಯಾರ ಜೊತೆ ಮಾತಾಡಲಿ ಅನ್ನೋದಿದೆಯಲ್ಲ, ಅದು ಅವರಿಬ್ಬರ ಸಂಬಂಧವನ್ನು ಸಮಸ್ತವಾಗಿ ಸಮಗ್ರವಾಗಿ ಹೇಳುತ್ತೆ ಅದೊಂದು ಸಾಲು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅಂಥ ರಾಜ್ಕುಮಾರ್ ಅವರ ಕೊಡುಗೆ ಇದೆಯಲ್ಲ, ಅದು ಎಷ್ಟು ಬಹಳ ದೊಡ್ಡದು ಈ ಸಂದರ್ಭದಲ್ಲಿ ಅಂದರೆ, ಮುಖ್ಯವಾಹಿನಿ ಸಿನಿಮಾಗಳ ಶೈಲಿಯಲ್ಲಿಯೇ ಸಮಾಜಮುಖಿ ಸಂದೇಶಗಳನ್ನು ಕೊಟ್ಟಂತಹ ಚಿತ್ರಗಳಿದಾವಲ್ಲ, ಅವು ರಾಜ್ಕುಮಾರ್ ಅವರ ಚಿತ್ರಗಳಾಗಿದ್ದು. ಎಂದೂ ಅಲ್ಲಿ ನಿಮಗೆ ಅಶ್ಲೀಲ ಕಾಣೋದಿಲ್ಲ, ಎಂದೂ ದ್ವಂದ್ವ ಸಂಭಾಷಣೆಗಳು ಕಾಣೋದಿಲ್ಲ. ಆಮೇಲೆ ಸಮಾಜಮುಖಿಯಾಗಿರುತ್ತವೆ ಅವು, ಯಾವತ್ತೂ ಸಮಾಜಮುಖಿ ಮುಖ್ಯವಾಹಿನಿ ಶೈಲಿಯಲ್ಲಿ ಬಂದಂಥವು. ಕುಟುಂಬ ಪ್ರಜ್ಞೆ ಇದೆಯಲ್ಲ, ಅದು ಅವರ ಅನೇಕ ಸಿನಿಮಾಗಳಲ್ಲಿ ಕಾಣುತ್ತೆ. ರಾಜ್ಕುಮಾರ್ ಅವರ ಸಿನಿಮಾಗಳಲ್ಲಿ ಅನೇಕ ಅಣ್ಣ ತಂಗಿ ಹೇಗಿರಬೇಕು, ತಂದೆ ಮಗ ಹೇಗಿರಬೇಕು, ಅಣ್ಣ ತಮ್ಮ ಹೇಗಿರಬೇಕು, ಅಂದರೆ ಒಂದು ಕೂಡು ಕುಟುಂಬದ ಕಲ್ಪನೆ ಇದೆಯಲ್ಲ, ಆ ಮನುಷ್ಯ ಸಂಬಂಧಗಳನ್ನು ವಿಸ್ತರಿಸುವ ಒಂದು ಪರಿಕಲ್ಪನೆಯನ್ನು ಬಹುಪಾಲು ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರಗಳು ಕೊಟ್ಟಿವೆ. ಇವತ್ತಿಗೂ ಬಹಳ ಮುಖ್ಯ ಅಂತ ಅನ್ಸೋದು ನನಗೆ ಅವರು ಅಭಿನಯಿಸಿದ ಭಕ್ತಿ ಪ್ರಧಾನ ಚಿತ್ರಗಳು. ಯಾಕೆ ಅಂತಂದರೆ ಇವತ್ತು ಭಕ್ತಿ ಬಂಡವಾಳವಾಗ್ತಿರೋ ಸಂದರ್ಭದಲ್ಲಿ ನಾವಿದ್ದೇವೆ. ಅವ್ರ ಸಿನಿಮಾಗಳನ್ನು ನೋಡಿದರೆ ಬಂಡವಾಳ ಮಾಡ್ಕೋಬೇಡ್ರಪ್ಪ ನೀವು ಭಕ್ತಿಯನ್ನು, ಅಲ್ಲಿ ಯಾವ ಥರ ಭಕ್ತಿ ಇದೆ ನೋಡಿ ಅನ್ನೋದರ ಒಂದು ಸಂದೇಶ ಸಹ ಅವರ ಸಿನಿಮಾಗಳಲ್ಲಿ ಸಿಗುತ್ತೆ. ಹಾಗಾಗಿ ಆ ಭಕ್ತಿ ಪ್ರಧಾನ ಚಿತ್ರಗಳಲ್ಲಿಯೂ ಸಹ ಇವತ್ತಿಗೂ ಪ್ರಸ್ತುತವಾಗುವಂತಹ ಒಂದು ಸಂದೇಶ, ಅದು ಮೂಲ ಕಥೆಗಳಲ್ಲಿದ್ದಂತಹ ಒಂದು ಶಕ್ತಿ. ಅದು ಆ ಶಕ್ತಿಯನ್ನು ಅಷ್ಟೇ
ಶಕ್ತಿಯುತವಾಗಿ, ಅಷ್ಟೇ ಸಂವಹನಶೀಲವಾಗಿ ಜನಗಳಿಗೆ ತಲುಪಿಸಿದ್ದಿದೆಯಲ್ಲ, ಅದು ರಾಜ್ಕುಮಾರ್ ಅವರ ಕೊಡುಗೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅದರ ಜೊತೆಗೆ ಒಂದು ಪ್ರಶ್ನೆಯನ್ನು ಯಾವಾಗಲೂ ಬಹುಶಃ ಕೇಳ್ತಾ ಇರ್ತಾರೆ. ನಮ್ಮ ಜನಗಳ ಸ್ವಭಾವ ಹೇಗೆ ಅಂದರೆ, ಕಷ್ಟದಲ್ಲಿದ್ದಾಗ ಯಾರೂ ಆಗೋದಿಲ್ಲ, ಬೆಳೆದ ಮೇಲೆ ನೀನು ಏನು ಮಾಡ್ದಪ್ಪ ಅಂತ ಕೇಳ್ತಾರೆ. ಅದು ಅಂಥ ವಿಶಿಷ್ಟ ಅನ್ನೋದಕ್ಕಿಂತ ವಿಕೃತವಾದಂತಹ ಕೆಲವು ಪ್ರಶ್ನೆಗಳು ನಮ್ಮ ನಡುವೆ ಇದೆ. ಒಬ್ಬ ಕಲಾವಿದ ಏನು ಮಾಡ್ಬೋದು ಯೋಚನೆ ಮಾಡಿ. ಒಬ್ಬ ಕಲಾವಿದನನ್ನು ನಾವು ಏನು ಕೇಳೋ ಹಕ್ಕಿದೆ ಅಂತ ಅಂದರೆ, ನೀನು ಒಳ್ಳೆ ಸಿನಿಮಾಗಳಲ್ಲಿ ಅಭಿನಯಿಸು, ಉತ್ತಮವಾದ ಅಭಿನಯ ನೀಡು ಅಂತ ಕೇಳ್ಬೋದು. ಅದು ವಿಶೇಷವಾಗಿ ತಾರಾಮೌಲ್ಯ ಇರತಕ್ಕಂತಹ ಕಲಾವಿದರಿಗೆ ನಾವು ಕೇಳಬಹುದಾದಂಥ ಹಕ್ಕು, ಅದು ಪ್ರೇಕ್ಷಕರ ಹಕ್ಕು. ಅದು ಅದರ ಆಚೆಗೆ ನೀನು ಯಾಕೆ ಸಿನಿಮಾ ಇಂಡಸ್ಟ್ರಿಗೆ ಏನು ಮಾಡಿದೆ ಅಂತ ಕೇಳಿದರೆ ಯಾವಾಗಲೂ ನನ್ನದೊಂದು ಉತ್ತರ ಇದೆ. ಈಗ ನಾನು ಮೂಲತಃ ಲೇಖಕ, ನಾನೇನು ಕೇಳ್ಬೋದು, ಒಳ್ಳೆ ಕತೆ ಬರಿ, ಒಳ್ಳೆ ಕಾದಂಬರಿ ಬರಿ ಅಂತ ಕೇಳ್ಬೋದು. ಅದರ ಬದಲು ನೀನು ಪ್ರಿಂಟಿಂಗ್ ಪ್ರೆಸ್ ಯಾಕೆ ಹಾಕಲಿಲ್ಲ ಅಂತ ಕೇಳಿದರೆ, ಹಾಗೆಯೇ ರಾಜ್ಕುಮಾರ್ ಅವ್ರನ್ನ ಸ್ಟುಡಿಯೋ ಯಾಕೆ ಕಟ್ಟಲಿಲ್ಲ ಅಂತ ಕೇಳೋದಲ್ಲ. ರಾಜ್ಕುಮಾರ್ ಸ್ಟುಡಿಯೋ ಕಟ್ಟಲಿಲ್ಲ, ಆದರೆ ಮನಸ್ಸುಗಳನ್ನು ಕಟ್ಟಿದರು. ಅವರು ಕಟ್ಟಡಗಳನ್ನು ಕಟ್ಟಲಿಲ್ಲ, ಕನ್ನಡವನ್ನು ಕಟ್ಟಿದರು ಅವರು. ಅದು ರಾಜ್ಕುಮಾರ್. ನೀವು ಕೇವಲ ಸ್ಥಾವರಗಳನ್ನೇ ಕಟ್ಟಿ ಅಂತಿರಲ್ಲ, ಒಂದು ಮನಸ್ಸನ್ನು ಕಟ್ಟೋದಿದೆಯಲ್ಲ, ಯಾವುದೇ ಸಮಾಜದಲ್ಲಿ ಬಹಳ ಮುಖ್ಯವಾದ್ದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಹೋಗಲಿ, ಅವರು ಏನೂ ಮಾಡಲಿಲ್ವಾ ಸಮಾಜಕ್ಕೆ ಮಾಡಿದ್ದೇನು? ಕನ್ನಡ ಚಿತ್ರರಂಗ ಇದೆಯಲ್ಲ, ಚಿತ್ರಮಂದಿರಗಳಿಗೆ ಜನರನ್ನು ಬರುವಂತೆ ಮಾಡಿದ ಮೊಟ್ಟ ಮೊದಲ ನಾಯಕ ನಟ ಅಂದರೆ ರಾಜ್ಕುಮಾರ್ ಅವರು. ಜನ ಬರೋಕ್ಕೆ ಮಾಡಿದರು. ಚಿತ್ರಮಂದಿರಗಳಿಗೆ ಜನ ಬಂದರು ಅಂದರೆ ಅದು ಚಲನಚಿತ್ರ ಉದ್ಯಮಕ್ಕೆ ಅನುಕೂಲ ಆಗುವಂಥದ್ದು. ಅವರೇನು ದುಡ್ಡು ಕೊಡಬೇಕಾಗಿಲ್ಲ, ಅದಕ್ಕೆ ಜನ ಬಂದರೂ ಸಾಕು. ಆ ರೀತಿ ಮಾಡಿದ ಮೊದಲ ಬಹಳ ಪ್ರಖರ ಪ್ರಭಾವವನ್ನು ಬೀರಿದಂತಹ ಕಲಾವಿದರಾಗಿದ್ದರು ರಾಜ್ಕುಮಾರ್ ಅವರು. ಅನೇಕರಿಗೆ ಗೊತ್ತಿದೆಯೋ ಇಲ್ಲವೋ, ಆಗಿನ ಕಾಲದಲ್ಲಿ ಪೊಲೀಸ್ ಕಲ್ಯಾಣ ಇಲಾಖೆಗೆ ವಿವಿಧ ಕಾರ್ಯಕ್ರಮಗಳ ಮುಖಾಂತರವಾಗಿ 65 ಲಕ್ಷ ರೂಪಾಯಿಗಳನ್ನು ರಾಜ್ಕುಮಾರ್ ಕೊಡುಗೆ ಕೊಟ್ಟಿದ್ದರು. ಇವತ್ತು ಲೆಕ್ಕ ಹಾಕಿ ನೀವು, ಅವತ್ತಿನ 65 ಲಕ್ಷ ಅಂದರೆ ಇವತ್ತೇನಾಗ್ಬೋದು ಅನ್ನೋದನ್ನು ಲೆಕ್ಕ ಹಾಕಿ. ಅಷ್ಟು ವಿವಿಧವಾಗಿ. ಅಷ್ಟೇ ಅಲ್ಲ, 1962ರಲ್ಲಿ ಪ್ರಜಾವಾಣಿ ಪತ್ರಿಕೆಯ ಪ್ರಾಯೋಜನೆ ಮುಖಾಂತರವಾಗಿ ಕಲಾವಿದರ ಜೊತೆಯಲ್ಲಿ ಮದ್ರಾಸಿಂದ ಬಂದು ಇಡೀ ರಾಜ್ಯವನ್ನು 1 ತಿಂಗಳು ಸುತ್ತಿ ಪ್ರವಾಹ ಪರಿಹಾರ ನಿಧಿಗೆ ಹಣವನ್ನು ಸಂಗ್ರಹ ಮಾಡಿಕೊಟ್ಟಿದ್ದ ತಂಡ ಇದೆಯಲ್ಲ, ಅದರ ನೇತೃತ್ವ ವಹಿಸಿದವರು ರಾಜ್ಕುಮಾರ್ ಅವರೇ ಆಗಿದ್ದರು. ಕರ್ನಾಟಕದಲ್ಲಿ ಸರ್ಕಾರ ಕಟ್ಟಿಸಿರುವ ಕಡೇ ಪಕ್ಷ 15 ರಂಗಮಂದಿರಗಳಿಗೆ ಹಣ ಹೋಗಿರೋದು ಡಾಕ್ಟರ್ ರಾಜ್ಕುಮಾರ್ ಅವರಿಂದ. ಇಂಥ ಅನೇಕ ಕಷ್ಟದಲ್ಲಿದ್ದ ಕಲಾವಿದರಿಗೆ ಯಾರಿಗೂ ಗೊತ್ತಾಗದೆ ನೆರವು ನೀಡಿದಂಥವ್ರು ರಾಜ್ಕುಮಾರ್ ಅವರು. ಇವತ್ತು ಪುನೀತ್ ಅವರು ಅದು ಯಾರ್ಯಾರಿಗೆ ಏನೇನು ಕೊಟ್ಟರು ಅಂತ ಬರ್ತಿದೆ. ಇವತ್ತು ಮಾಧ್ಯಮ ಬಹಳ ವಿಸ್ತಾರವಾಗಿದೆ. ಇವತ್ತು ಆ ಪುನೀತ್ ಅವರ ಕೊಡುಗೆ ಸಹ ಯಾರಿಗೂ ಗೊತ್ತಾಗದೆ ಮಾಡಿದ್ದು. ಅದು ಎಲ್ಲಿಂದ ಬಂತು? ಅದು ಬಂದಿದ್ದು ರಾಜ್ಕುಮಾರ್ ಅವರಿಂದ. ಇದರಿಂದ ರಾಜ್ಕುಮಾರ್ ಅವರನ್ನು ಮರೆತು ನಾವು ಇನ್ನೊಂದನ್ನು ಹೇಳೋಕ್ಕಾಗೋದಿಲ್ಲ. ಅದೇ ಕೆಲಸವನ್ನು ಪುನೀತ್ ಅವರು ಮಾಡ್ತಾ ಬಂದರು, ಶಿವರಾಜ್ ಕುಮಾರ್ ಮಾಡ್ತಾರೆ, ರಾಘವೇಂದ್ರ ರಾಜ್ಕುಮಾರ್ ಅವರು ಮಾಡ್ತಾರೆ. ಹೀಗೆ ಅವ್ರ ಕುಟುಂಬ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಿದೆ. ಒಂದೇನು ಅಂದರೆ ಅವ್ರಿಗೆ ಹೇಳ್ಕೊಳ್ಳೋದು ಗೊತ್ತಿಲ್ಲ, ಹೇಳೋರು ಅಕ್ಕಪಕ್ಕ ಇಟ್ಕೊಂಡಿಲ್ಲ. ಇದು ನಿಜವಾದ ಸಮಸ್ಯೆ. ಕೆಲವರು ಸ್ವಲ್ಪ ಮಾಡಿದಾಗ ಹೆಚ್ಚು ಹೇಳೋ ಅಂಥವ್ರನ್ನ ಅನೇಕರನ್ನ ಅಕ್ಕಪಕ್ಕ ಇಟ್ಕೊಂಡಿರೋದು ಉಂಟು. ಅದು ಅವ್ರಿಗೆ ಗೊತ್ತಿರಲಿಲ್ಲ. ನನಗೆ ಗೊತ್ತಿರೋದು ಬರೀ ಅಭಿನಯಪ್ಪ, ನಾನು ಅಭಿನಯ ಮಾಡ್ತೇನೆ ಅಷ್ಟೇನೆ, ಉಳಿದಿದ್ದು ನನಗೇನು ಗೊತ್ತಿಲ್ಲ ಅಂತ. ಅದು ಎಷ್ಟು ದುಡ್ಡು ತಗೊಂಡ್ರೋ ಎಷ್ಟು ದುಡ್ಡು ತಗೊಳ್ಳಿಲ್ವೋ ಅವ್ರಿಗೆ ಗೊತ್ತಿಲ್ಲ. ಆದರೆ ಸಾಮಾಜಿಕ ಕೆಲಸಗಳನ್ನು ಮಾಡಿದರು, ಉತ್ತಮ ಚಿತ್ರಗಳಲ್ಲಿ ಅಭಿನಯಿಸಿದರು. ರಾಜ್ಕುಮಾರ್ ಇದ್ದಾರೆ ಅನ್ನೋ ಕಾರಣಕ್ಕಾಗಿಯೇ ಸಿನಿಮಾ ಮಂದಿರಗಳಿಗೆ ಜನ ಬಂದರು. ಅವರಿಂದ ಮನುಷ್ಯ ಸಂಬಂಧದ ಸಂದೇಶಗಳನ್ನು ತಮ್ಮಲ್ಲಿ ಆಹ್ವಾನಿಸ್ಕೊಂಡು ಹೋದರು. ಜೊತೆಗೆ ನೇತ್ರದಾನಕ್ಕೆ ಒಂದು ಸಾರ್ವಜನಿಕ ಮಹತ್ವವನ್ನು ತಂದುಕೊಟ್ಟವರು ಡಾಕ್ಟರ್ ರಾಜ್ಕುಮಾರ್ ಅವರಾಗಿದ್ದರು. ಹೀಗೆ ಇದರೆಲ್ಲದರ ಹಿಂದೆ ಅದನ್ನು ರೂಪಿಸುವ ಒಂದು ಶಕ್ತಿಗಳಾಗಿ ಅನೇಕರು ಕೆಲಸ ಮಾಡಿದ್ದಾರೆ. ರಾಜ್ಕುಮಾರ್ ಅದೇ ಹೇಳ್ತಿದ್ರು, ನಾನು ಅದು ಮಾಡಿದೆ ಇದು ಮಾಡಿದೆ ಅಂತ ಹೇಳ್ತಾರೆ, ಜನ ಇದನ್ನೆಲ್ಲ ಮಾಡಿಸಿದ್ರು ಅಂತ. ನೀವು ಗಮನಿಸಿ,
ವರದಪ್ಪನವರು ಪ್ರೇಕ್ಷಕ ಕೇಂದ್ರಿತವಾಗಿರುವ ವಿವೇಕದಿಂದ ಚಿತ್ರಗಳನ್ನು ನಿರೂಪಿಸ್ತಾ ಹೋದರೆ, ರಾಜ್ಕುಮಾರ್ ಅವರ ಸಾರ್ವಜನಿಕ ವ್ಯಕ್ತಿತ್ವ ಇದೆಯಲ್ಲ, ಅದು ಜನ ಕೇಂದ್ರಿತವಾದದ್ದು. ಜನ ಇದೆಲ್ಲ ಮಾಡಿಸಿರಪ್ಪ, ಅವ್ರು ಮಾಡಿಸಿದ್ರು ನಾನು ಮಾಡ್ತಾ ಇದ್ದೀನಿ ಅಷ್ಟೇ, ನಾನು ಮಾಡಿದೆ ಅಂತ ರಾಜ್ಕುಮಾರ್ ಅವರು ಎಂದೂ ಹೇಳ್ಕೊಳ್ಳಿಲ್ಲ. ಇಂಥ ವರದಪ್ಪ ಮತ್ತು ರಾಜ್ಕುಮಾರ್ ಅವರ ಜೋಡಿಯ ಮುಖಾಂತರವಾಗಿ ಇವತ್ತು ನಾವು ವರದಪ್ಪನವರನ್ನು ಸ್ಮರಿಸ್ತಿದ್ದೇವೆ ಈ ಸಮಾರಂಭದಲ್ಲಿ, ರಾಜ್ಕುಮಾರ್ ಅವರನ್ನು ಸ್ಮರಿಸಿದ್ದೇವೆ, ಪಾರ್ವತಮ್ಮನವರನ್ನು ಸ್ಮರಿಸ್ತಿದ್ದೇವೆ, ಪುನೀತ್ ರಾಜ್ಕುಮಾರ್ ಅವರನ್ನು ಸ್ಮರಿಸ್ತಾ ಇದ್ದೇವೆ. ಈ ಮುಖಾಂತರವಾಗಿ ಕನ್ನಡ ಚಿತ್ರರಂಗಕ್ಕೆ ಒದಗಿ ಬಂದಂತಹ ವಿವೇಕ ಮತ್ತು ಮಹತ್ವವನ್ನು ಸಹ ಗುರುತಿಸ್ತಾ ಇದ್ದೇವೆ ಈ ಸಮಾರಂಭದಿಂದ. ಹಾಗಾಗಿ ಇಂಥ ಸಮಾರಂಭ ನಮಗೆ, ಇದನ್ನು ಯಾರು ಆಯೋಜನೆ ಮಾಡ್ತೀವಿ, ಇದೊಂದು ರೀತಿ ಸಂತೋಷದ ಕೆಲಸ. ಇದು ಅವರಿಲ್ಲ ಇವತ್ತು ನಮ್ಮ ಎದುರಿಗೆ, ಇಲ್ಲದೆ ಇರೋದು ದುಃಖ. ಆದರೆ ಅವರನ್ನು ಸ್ಮರಿಸುವುದರ ಮುಖಾಂತರವಾಗಿ ಒಂದೇನು ನಾವು ಕೊಡ್ತಾ ಹೋಗ್ತೀವಲ್ಲ, ಆ ಕೆಲಸವನ್ನು ನಾವು ಉದ್ದಕ್ಕೂ ಮಾಡ್ತಾ ಬಂದಿದ್ದೇವೆ.